ಅಂತೂ ಇಂತೂ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಾಯಿತು. ನನ್ನ ತಂದೆಯವರಾದ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ಯಾರು? MLC ಯತೀಂದ್ರ ಸಿದ್ದರಾಮಯ್ಯನವರು. ಆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ವ್ಯಂಗ್ಯವಾಗಿ DK ಅವರು ರಿಯಾಕ್ಟ್ ಮಾಡಿದ ಹೆಂಗೆ ಗೊತ್ತಾ? ಯತೀಂದ್ರಗೆ DK ಸಖತ್ ಕೌಂಟರ್. ನನ್ನ ತಂದೆಯೇ ಪೂರ್ಣಾವಧಿ ಸಿಎಂ ಎಂದಿದ್ದ MLC ಯತೀಂದ್ರ ಸಿದ್ದರಾಮಯ್ಯ. DK ಶಿವಕುಮಾರ್ ಅದನ್ನ ಹೆಂಗೆ ತಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಅಂದರೆ, ನಮಗೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅಲ್ಲ, ಸೋನಿಯಾ ಗಾಂಧಿನೂ ಅಲ್ಲ, ಪ್ರಿಯಾಂಕಾ ಗಾಂಧಿನೂ ಅಲ್ಲ, ಅವರ ಗಂಡ ವಾದ್ರಾನೂ ಅಲ್ಲ, ನಮಗೆ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಅನ್ಬಿಡೋದ. ಅವರು ಏನು ಹೇಳುತ್ತಾರೋ ಅದನ್ನು ಗೌರವದಿಂದ ಸ್ವೀಕರಿಸುತ್ತೇನೆ. ಯತೀಂದ್ರರ ಹೇಳಿಕೆಗೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ DK ಶಿವಕುಮಾರ್. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈವರೆಗಿನ ಅಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳ ನಡುವೆ ಇದು ಒಂತರಹದ ವಿಭಿನ್ನವಾದ ಸ್ಟೇಟ್ಮೆಂಟು ಅಂತ ಕರೆಸಿಕೊಳ್ಳುತ್ತೆ. ಅದರಲ್ಲಿ ಯಾವ ಸಂದೇಹವೂ ಬೇಡ. ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಸದಸ್ಯರು, ಅದು ಮಾತ್ರವಲ್ಲದೆ ರಾಜ್ಯದ ಮುಖ್ಯಮಂತ್ರಿಯ ಸುಪುತ್ರ. ನನ್ನ ತಂದೆಯೇ ಪೂರ್ಣಾವಧಿ ಸಿಎಂ ಅಂತ ಕೇವಲ ಒಂದು ಬಾರಿ ಹೇಳಿಕೆ ಕೊಟ್ಟಿರೋದಲ್ಲ, ಇದು 4ನೇ ಬಾರಿಯ ಪುನರುಚ್ಚಾರ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಯತೀಂದ್ರರವರಿಗೆ ಕಿವಿ ಹಿಂಡುವ ಪ್ರಯತ್ನಗಳನ್ನು ಮಾಡಿದರು. ರಕ್ತ ಸಂಬಂಧದಲ್ಲಿ ನಿನ್ನ ತಂದೆ ಕಣಪ್ಪ, ನೀನು ಹಂಗೆ ಸಮರ್ಥನೆ ಮಾಡ್ಕೊಂಡು ತಿರುಗಾಡಬೇಡ, ನೋಡುವವರ ಕಣ್ಣಿಗೆ ಮತ್ತು ಕಿವಿಗಳಿಗೆ ಈ ಸ್ಟೇಟ್ಮೆಂಟ್ಗಳು ಸಹಿಸಿಕೊಳ್ಳಬೇಕು ಅಂತೇನೂ ಇಲ್ಲ, ಹಾಗಾಗಿ ಪದೇ ಪದೇ ನಿನ್ನ ತಂದೆಯನ್ನು ಸಮರ್ಥನೆ ಮಾಡ್ಕೋಬೇಡ, ಪವರ್ ಶೇರಿಂಗ್ ವಿಚಾರ ಬಂದಾಗ ನ್ಯೂಟ್ರಲ್ ಆಗಬಿಡು, ಯಾವುದೇ ತರಹದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಡ. ಸಿದ್ದರಾಮಯ್ಯನವರು ಪದೇ ಪದೇ ಸಲಹೆ ಕೊಟ್ಟಿದ್ರೂ ಕೂಡ ಮಗನಾಗಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸ್ವಾಭಾವಿಕವಾಗಿ ತಂದೆಯೇ ಪೂರ್ಣಾವಧಿ ಸಿಎಂ ಎನ್ನುವಂಥ ಹೇಳಿಕೆಯನ್ನು ಯತೀಂದ್ರರವರು ಕೊಟ್ಟರು. ಇನ್ನು ಇದು DK ಶಿವಕುಮಾರ್ ಅವರ ಬಣಕ್ಕೆ ಕೊಟ್ಟಂತಹ ಕಟ್ಟಕಡೆಯ ಉತ್ತರನ? DK ಶಿವಕುಮಾರ್ ಬಣಕ್ಕೆ ನೀಡಿದ ಅತಿ ದೊಡ್ಡ ಸಿಗ್ನಲ್ಲ? DK ಶಿವಕುಮಾರ್ ಈ ಬಗ್ಗೆ ಹೆಂಗೆ ರಿಯಾಕ್ಟ್ ಮಾಡಿದ್ರು? ಅತ್ಯಂತ ವ್ಯಂಗ್ಯವಾದಂತಹ ರಿಯಾಕ್ಷನು. ನಮಗೆ ಯತೀಂದ್ರ ಸಿದ್ದರಾಮಯ್ಯನವರೇ ಹೈಕಮಾಂಡ್ ನಾಯಕರು, ಅವರ ಮಾತು ಕಟ್ಟಕಡೆಯ ವೇದವಾಕ್ಯ ಇದ್ದ ಹಾಗೆ, ಅದೊಂದು ಲಕ್ಷ್ಮಣ ರೇಖೆ ಇದ್ದಾಗ ಅದನ್ನು ದಾಟೋದಿಲ್ಲ ನಾವು. ಅತ್ಯಂತ ವ್ಯಂಗ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದು ಮಗನ ಹೇಳಿಕೆಗೆ ಖಡಗದಂತಹ ಉತ್ತರ ಕೊಟ್ಟ DK ಶಿವಕುಮಾರ್, ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್ ನಾಯಕರು, ಅವರು ಏನು ಹೇಳ್ತಾರೋ ಅದನ್ನು ಗೌರವದಿಂದ ಸ್ವೀಕರಿಸುತ್ತೇನೆ. ಯತೀಂದ್ರರ ಹೇಳಿಕೆಗೆ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ನೀಡಿದ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.